ನಮಸ್ತೆ ಕನ್ನಡ ಜನತೆಗೆ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ. ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ಕಾಮಿಡಿನೂ ಇರುತ್ತೆ, ಕೆಲ್ಸದ ಬಗ್ಗೆ ಹೇಳಿದೀನಿ, ಕೆಲಸ ಮಾಡೋ ತೋರಿಸಿದೀನಿ. ಮುಂದೆ ಇವಾಗ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದು ಸೀದಾ ಹೊರಗಡೆ ಹೋದೆ, ಅಂದ್ರೆ ಕೆಲಸ ಇದ್ರೆ ನೋಡೋಣ ಅಂತನ. ಏನು ಕೆಲಸ ಇರ್ಲಿಲ್ಲ, ಏನ್ ಮಾಡೋದಂತ ಸೀದಾ ಮನೆ ಕಡೆ ಬಂದೆ. ಹೊರಗಡೆ ಅಂತ ಮನೆ ಒಳಗಡೆ ಹೋದೆ, ಏರ್ ಬಿಡ್ಸೋಣ ಅಂತ ಹೋದೆ. ವೈಟ್ ಚೆನ್ನಾಗಿತ್ತು, ವೈಟ್ ತಕೊಂಡೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಲ್ಲಿ ಹೊರಗಡೆ ಹೋಗೋಣ ಅಂತ ಹೊರಟೆ, ಒಂದು ಕೆಲಸ ಇತ್ತು. ಹಲೋ ಹೈ ಯಾಕೆ ಹಂಗ ನಾಯಿ ಕರ್ದೈತೆ ನಿಂಗೆ? ಜಿಂಗಾಲೆ ಜಿಂಗಲೆ ಜಿಂಗಾಲೆ ಹೋ ಹಾಯ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿಂದ ಸೀದಾ ಗಾಡಿ ತಂದು ಹೊರಟೆ. ನಮ್ಮ ಹುಡುಗರು ಬರಕ ಫೋನ್ ಮಾಡಿದ್ರು, ಅಲ್ಲಿಗೆ ಹೋಗ್ತಿದ್ದೆ. ಅದೇ ಟೈಮಿಗೆ ನಮ್ಮ ಅಪ್ಪಾಜಿ ಬೇರೆ ಫೋನ್ ಮಾಡ್ತು, ಅಡಿಗೆ ಕಿತ್ಕೊಂಬರಂಬ ಅಂತಾನ. ಸೀದಾ ಗಾಡಿ ತಿರ್ಸ್ಕೊಂಡು ವಾಪಸ್ ಬಂದೆ. ಒಳ್ಳೆ ಟೈಮ್ ಆಗಿತ್ತು, 2 ಸಲ ಫೋನ್ ಮಾಡಿತ್ತು. ಅದೇ ಅರ್ಜೆಂಟಿಗೆ ಸ್ಪೀಡಾಗಿ ಗಾಡಿ ಹೊಡ್ಕೊಂಡು ಹೋದೆ. ಹಂಗ ಸೀದಾ ಹೋದೆ ತೋಟಕ್ಕೆ. ಎಲ್ಲ ಸೆತ್ತೆ ಕಾಯಿಮಟ್ಟ ಎಲ್ಲ ಅಡ್ಡ ಬಿದ್ದು ಗಾಡಿ ಹೋಗಕ್ಕಾಗಿಲ್ಲ. ಆಗ ಹೊರಗಡೆ ಹೊಡ್ಕೊಂಡು ಹೋದೆ. ಸೀದಾ ಹೋದನೆ ಗಾಡಿ ನಿಲ್ಸಿ ಹೊರಗಡೆ ಹೋದೆ, ಯಾರೇ ಮಾಡ್ತಾರ ನೋಡೋಣ ಅಂತಾನ. ನೋಡಿದ್ರೆ ಅಡಿಕೆ ಬಂದಿದ್ವು, ಇನ್ನು ಯಾರು ಬಂದಿರ್ಲಿಲ್ಲ. ನಮ್ಮ ಅಪ್ಪಾಜಿ ಬಂದೆ ಟ್ಯಾಕ್ರಿ ತಗೊಂಡು ಸೀದಾ ನಾವು ಹೋದೆ ಕೆಲಸ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲ ಬೇ. ಅದೇ ಟೈಮ್ ನಮ್ ದೊಡ್ಡಪ್ಪ ಅಂತು. ನಮ್ ದೊಡ್ಡಪ್ಪ ನಮ್ಮ ಮಾತಾಡ್ಸ್ಕೊಂಡ್ ಹೋಗ್ಕೊಂಡೆ, ಬೈತಿತ್ತು. ಹೋಗಿ ಏ ಎದ್ದೋಗಲ್ಲ, ಏನ್ ಕುಳ್ತೈತ್ಯಾ? ಅರ್ಜಿಟ್ಕಾಯಿ ಆಯ್ಕೋ. ಒಂದ್ ಆಳಿಗೆ ಎಷ್ಟು ಈಗ? 70 ರೂಪಾಯಿ, 80 ರೂಪಾಯಿ, 80 ರೂಪಾಯಿ ಲಗಣಪ್ಪ, 800 ರೂಪಾಯಿ. ಏನ್ ಆಟಕ್ಕೆ ಐತಿ? 800 ರೂಪಾಯಿ ಕೊಡೋದು ಇಲ್ಲೇ ಐತಾ? ಹ್ಮ್, ಇಲ್ಲೇ ಐತಾ? 1000 ಕೇಳ್ತಾರೆ. ಎಲ್ಲ ನಮ್ದು ಇದ್ ಮಾಡೋದಕ್ಕೆ 15,000 ರೂಪಾಯಿ ಖರ್ಚು ಬರ್ತೈತಿ. ಅಯ್ಯೋ ನಮ್ಮನ್ನ ಹೇಳು ಮಗಳ, ಅಡ್ಕೆ ಹಾಕಾಯಿ ಸುಮ್ಮನೆ ಏನ್ ಕುಡಿತೀಯ? ಅವಾಗ ಎಲ್ಲ ಬಂದ್ರು, ಅಡಿಕೆಕಾಯಿ ಕೀಳಕ್ ಶುರು ಹಚ್ಕೊಂಡ್ವು. ಅಲ್ಲಿ ಅರ್ಧ ಕಿತ್ತಾಗಿತ್ತು, ಇನ್ನೊಂದು ಅರ್ಧ ಇದ್ವು. ಆ ಕಡೆ ಎಲ್ಲನ ಅರ್ಧ ಆಗಿದ್ವಲ್ಲ, ಅಡಿಕೆಕಾಯಿ ಹಾಕಂದಿದ್ರು ಸಿಡ್ದವ. ಏನ್ ನೋಡಿ ಅಡಿಕೆ ಗಿಡ. ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಗೊಬ್ಬರ ಹಾಕ್ರೆ ಏನ್ ಯೂಸು ಅಂತಾನ. ಗೊಬ್ಬರ ಹಾಕ್ರೆ ಏನ್ ಯೂಸು ಅಂದ್ರೆ ಅಡಿಕೆಕಾಯಿ ಜಾಸ್ತಿ ಬಿಡ್ತವೆ. ಅಡಿಕೆಕಾಯಿ ಜಾಸ್ತಿ ಬಿಟ್ರೆ ಅಡಿಕೆ ದುಡ್ಡು ಇವಾಗ ಕ್ವಿಂಟೋಲು 59,000 60,000 ಐತಿ. ಜಾಸ್ತಿ ಬಿಟ್ರೆ ಕ್ವಿಂಟೋಲ್ 59,000 60,000 ಐತಿ ಅಂದ್ರೆ, ಇನ್ನು ನಾವು ಎಷ್ಟು ಕ್ವಿಂಟೋಲ್ ಆಗ್ತವೆ ಅಂದ್ರೆ ಏನಿಲ್ಲ ಅಂದ್ರೂ ಒಂದು 10 ಕ್ವಿಂಟೋಲ್ ಆಗ್ತವೆ. 10 ಕ್ವಿಂಟೋಲ್ ಲೆಕ್ಕ ಹಾಕ್ರಿ ಅಲ್ಲಿಗೆ ಎಷ್ಟಾಗ್ಬೋದು ಅಂತಾನ. ಅದಕ್ಕೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ರೈತನಿಗೆ ರೈತನೇ ರಾಜ ಅಂತಾನ. ಅದಕ್ಕೆ ಇದೇ ಸಾಕ್ಷಿ. ಹಂಗೆ ಎಲ್ಲ ಕೆಲಸ ಮಾಡ್ತಿದ್ವು. ನಮ್ಮ ಅಪ್ಪಾಜಿದು ವಿಡಿಯೋ ಮಾಡೋ ಅಂತ ಹೋದೆ, ಉಗಿಸ್ಕೊಂಡೆ. ಉಗ್ದಿರೋದು ವಿಡಿಯೋ ಮಾಡಿದ್ದೀನಿ ನೋಡಿ. ಒಂದಿನ ಬದುಕು ಮಾಡಲ್ಲ, ಭಾನುವಾರ ದಿನ ಇದ್ರೆ ಅದು ಒಂದಕ್ಕೆ ಏನು ಫೋಟೋ ಬೇರೆ ತೆಗಿಬೇಡ, ನನಗೆ ಆಗಲ್ಲ. ಎಂಟ ತಗೊಂಡು ಹೊಡೆದ್ಬಿಟ್ಟು ನೀವು ಫೋನ್ಗೆ ಹೋಗ್ಬೇಕು. ಇವತ್ತು ರೈಡು ನೈಟ್ ಹೊತ್ತು ಬಿದಾರಕ್ಕೆ ಹೋಗಿ ಲೇಟ್ ಆಗ್ಬಿಡ್ತು. ನಡಿ 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 ಹಿಂಗೆ ಇಬ್ರು ಹೋಗ್ತಾ ಇಬ್ರು ಗಾಡಿಗೆ ಹೋಗಿ ಈಗ ಹಂಗೆ ಬಂದ್ವು. ಸೀದಾ ಮಂದಕ್ಕೆ ಹೋಗೋದೆ ಕೆಲ್ಸ, ಏನು ಇಲ್ಲ ಅಂತ ಕೆಲ್ಸ. ಹೋಗೋಣ ಮಂದಕ್ಕೆ, ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ವೇಟ್ ಮಾಡಿ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ವಾ? ಜೀವನದಲ್ಲಿ ಏನೇ ಬರ್ಲಿ ಸೋಲ್ ಒಪ್ಕೊಂಬಾರ್ದು. ಅವ್ನ್ ಸೋಲ್ ಒಪ್ಕೊಂಡ್ರೆ ಸೋಲಿಸ್ತಾರ ಹೊರತು ಗೆಲ್ಸಕ್ ಯಾವ ಒಂದು ಟ್ರೈ ಮಾಡಲ್ಲ. ಅಚ್ಚೆ ಕನ್ನಡ ಜನತೆಗೆ ಹೇಳ್ತೀನಿ, ಅವ್ನ್ ಯಾವ ಒನೆ ಬರ್ಲಿ ಹೇಳಿ, ಅವ್ನ್ ಯಾವ ಒನೆ ಬರ್ಲಿ ಸೋಲ್ ಮಾತ್ರ ಒಪ್ಕೊಂಬಿಡ್ರಿ. ನೀವೆಲ್ಲ ದಾರಿಲಿ ಹೋಗ್ರಿ, ಅವ್ನ್ ಸೋಲ್ ಯಾರ್ಯಾರು ಸೋಲ್ಸಕ್ ಬಂದಿರ್ತಾರೋ ಅವನೇ ಮುಚ್ಕೊಂಡು ಹೋಗ್ತಾನೆ ಅಷ್ಟೇ.
ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಪವನ್ ಸರ್ಚ್ ಮಾಡಿ ಬರುತ್ತೆ, ಫಾಲೋ ಮಾಡ್ಕೊಳ್ರಿ. ಲಾಸ್ಟ್ ಅಲ್ಲಿ ಇವತ್ತು ಅಡಿಕೆಕಾಯಿ ಕಿತ್ತಿರೋದನ್ನ ಎಡಿಟ್ ಮಾಡಿ ವಿಡಿಯೋ ಹಾಕಿದ್ದೀನಿ ನೋಡಿ. ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಕೊಡಿ. ಬಣ್ಣ ಬಳಿದು ಅರೆ